ಚಿಕ್ಕನಾಯಕನಹಳ್ಳಿ ತಾಲೂಕು ಆಡಳಿತ ಸೌಧದ ಮುಂದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿಯವರ ಕಂಚಿನ ಪುತ್ಥಳಿ ನಿರ್ಮಾಣ ಮಾಡಲು ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು. ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಸುರೇಶ್ ಬಾಬು ಅವರು ಯಾವುದೇ ಜಾತಿ, ಧರ್ಮ ಹಾಗೂ ಬಡವ ಬಲ್ಲಿಕನೆಂಬ ಭೇದವಿಲ್ಲದೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂಬ ತತ್ವ ಸಾರುವ ಉದ್ದೇಶದಿಂದ ದೇಶಕ್ಕಾಗಿ ಶ್ರಮಿಸಿದ ಮಹನೀಯರ ಪುತ್ಥಳಿಗಳನ್ನು ಆಡಳಿತ ಸೌಧದ ಮುಂದೆ ನಿರ್ಮಾಣ ಮಾಡಲು ಮುಂದಾಗಿದ್ದೇವೆ ಎಂದು ತಿಳಿಸಿದ್ದಾರೆ. ಭೂಮಿ ಅಗಿಬೇಕಾದ್ರೆ ಗುಲಾಬಿ ಏನಾದ್ರು ಇದ್ದರೆ ಅದಕ್ಕೆ ಇದು ನಾವು ಇದಕ್ಕೆ ಹೋಗ್ಬಿಡ್ತೀವಿ ಅಂತ ಅದಕ್ಕೆ ಶಾಂತಿ ಮಾಡೋಕ್ಕೆ ಅಂತ ಮಾಡ್ತೀವಿ. ಸೈಡ್ಗೆ ಹಾಕಿ ಸರ್. ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಏನು ಸಂವಿಧಾನ ತಂದುಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಹಾಗೂ ನಮಗೆ ಸ್ವಾತಂತ್ರ್ಯಕ್ಕೆ ಹೋರಾಟವನ್ನು ಮಾಡಿದಂಥ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯನ್ನು ನಿರ್ಮಾಣ ಮಾಡಲಿಕ್ಕೆ ಇವತ್ತು ಅಧಿಪೂಜೆಯನ್ನು ನಾವೆಲ್ಲರೂ ಕೂಡ ನೆರವೇರಿಸಿದ್ದೇವೆ. ಒಂದು, ಇಲ್ಲಿ ಈ ಸೌಧದ ಮುಂದೆ ಎಲ್ರಿಗೂ ಕೂಡ ನ್ಯಾಯ ಸಿಗಬೇಕು, ಸ್ವಾತಂತ್ರ್ಯ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ದೃಢ ಸಂಕಲ್ಪವನ್ನು ಇಟ್ಕೊಂಡು ಇವತ್ತು ತಾಲೂಕು ಕಚೇರಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಂತೆ ಕೂಡ ನಾವು ಸ್ಮರಿಸಿಕೊಂಡು ಅವರ ಏನು ಭಾವನೆ ಇಟ್ಟು ಇವತ್ತು ಎಲ್ಲ ಶೋಷಿತ ವರ್ಗ ಎಲ್ಲರಿಗೂ ಕೂಡ ಒಂದೇ ಸಮನಾಗಿ ನ್ಯಾಯವನ್ನು ಒದಗಿಸಿಕೊಡಬೇಕು ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು ಒಂದು ಅವರ ಒಂದು ಏನು ಕನಸಿತ್ತು, ಆ ಕನಸು ನನಸಾಗಿ ನಮ್ಮ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ದೃಷ್ಟಿಯಿಂದ ಇಲ್ಲಿ ಬಂದಂಥ ಯಾವುದೇ ಒಬ್ಬ ವರ್ಗದ ಸಾರ್ವಜನಿಕರಾಗ್ಬೋದು ಅವರೆಲ್ಲರಿಗೂ ಕೂಡ ಆ ಕಾನೂನುಬದ್ಧವಾಗಿ ಅವ್ರ ಕೆಲಸ ಕಾರ್ಯಗಳಾಗ ನಿಟ್ಟಿನಲ್ಲಿ ಜೊತೆಯಲ್ಲಿ ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ತಂದುಕೊಟ್ಟದ್ದು ಶಾಂತಿಯುತವಾಗಿ ನಾವು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಶಾಂತಿಯುತವಾಗಿ ಕೇಳಿದ್ರೆ ಖಂಡಿತ ಅದು ಬಗೆಹರಿತದೆ ಅಂತಕ್ಕಂಥ ದೃಷ್ಟಿನಲ್ಲಿ ಇವತ್ತು ಮಹಾತ್ಮ ಗಾಂಧಿಯವರು ಉಪ್ಪಿನ ಸತ್ಯಾಗ್ರಹ ಎಲ್ಲದನ್ನು ಕೂಡ ಮಾಡಿದ್ರು. ಅದರಿಂದ ಇವತ್ತು ಶಾಂತಿಯಿಂದನೂ ಕೂಡ ನಾವು ಮನಸ್ಸನ್ನ ಗೆಲ್ಬೋದು ಅಂತಕ್ಕಂಥದ್ದು ತೋರಿಸ್ಕೊಟ್ಟಂಥವ್ರು ಮಹಾತ್ಮ ಗಾಂಧಿಯವರು. ಇವರಿಬ್ಬರ ಮಹನೀಯರ ಪುತ್ಥಳಿಯನ್ನು ನಮ್ಮ ತಾಲೂಕು ಕಚೇರಿ ಆವರಣದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಅಧಿಪೂಜೆಯನ್ನು ಮಾಡಿದ್ದೇವೆ. ಇದನ್ನ ಏನು ನವೆಂಬರ್ 26ನೇ ತಾರೀಕು ನಾವು ಸರ್ವ ದಾರ್ಶನಿಕರ ಜಯಂತ್ಯೋತ್ಸವವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ತಾಲೂಕು ಕಚೇರಿ